ಕಳೆದ ಕೆಲ ದಿನಗಳ ಹಿಂದೆ ಕನ್ನಡದ ನಟ ನಿರ್ದೇಶಕ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನರಾದರು. ದಿಲೀಪ್ ರಾಜ್ ಕೇವಲ ಒಬ್ಬ ನಟನಾಗಿರಲಿಲ್ಲ, ಪತ್ನಿಗೆ ಆಸರೆಯಾಗಿದ್ದ ಗಂಡ, ಮಕ್ಕಳಿಗೆ ದಾರಿ ತೋರಿದ ತಂದೆ. ಸೆಟ್ನಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಮನೆಗೆ ಫೋನ್ ಮಾಡಿ ಊಟ ಆಯ್ತಾ ಅಂತ ಕೇಳೋ ಜೀವ. ಅವರ ಕೊನೆಯ ಮಾತು, ನೀನು ಧೈರ್ಯವಾಗಿರು, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅನ್ನುವ ಮಾತು ಶ್ರೀವಿದ್ಯಾ ಅವರನ್ನು ಕಾಡುತ್ತದೆ. ಇನ್ನು ಇಷ್ಟು ದಿನ ಕಳೆದರೂ ಕೂಡ ಪತ್ನಿ ಹಾಗೂ ಮಕ್ಕಳ ದುಃಖ ಸ್ವಲ್ಪವೂ ಕೂಡ ಕಡಿಮೆಯಾಗಿಲ್ಲ. ಇದೀಗ ಇದ್ದಕ್ಕಿದ್ದಂತೆ ಶ್ರೀವಿದ್ಯಾ ಅವರು ದಿಲೀಪ್ ರಾಜ್ ಅವರ ಸಮಾಧಿ ಮಳಿ ಬಂದು ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ? ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಏನು ವಿಷಯ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ದಿಲೀಪ್ ರಾಜ್ ಅವರ ನಟನೆಯನ್ನು ಇಷ್ಟಪಡೋದೇ ಆದರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ. ದಿಲೀಪ್ ರಾಜ್ ಹಾಗೂ ಶ್ರೀವಿದ್ಯಾ ಅವರು ತಮ್ಮ ಇಬ್ಬರು ಮಕ್ಕಳ ಜೊತೆ ಸುಂದರವಾದ ಸಂತೋಷದವಾದ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಸಂತೋಷವಾಗಿದ್ದ ಕುಟುಂಬದ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ದಿಲೀಪ್ ರಾಜ್ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಎಲ್ಲರನ್ನೂ ಬಿಟ್ಟು ಹೋದರು. ಪತ್ನಿ ಶ್ರೀವಿದ್ಯಾ ಅವರನ್ನ ದಿಲೀಪ್ ಅವರು ಚಿಕ್ಕ ಮಗುವಿನಂತೆ ನೋಡಿಕೊಳ್ಳುತ್ತಿದ್ರಂತೆ. ನಿನ್ನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬಾರದಂತೆ ನೋಡಿಕೊಳ್ಳುವೆ ಎಂದು ಮಾತು ಕೊಟ್ಟಿದ್ರಂತೆ. ಅದರಂತೆ ಕೂಡ ನೋಡಿಕೊಂಡಿದ್ರು. ಆದರೆ ಅವರ ಅಕಾಲಿಕ ಅಗಲಿಕೆ ಅವರ ಪತ್ನಿ ಶ್ರೀವಿದ್ಯಾ ಅವರನ್ನು ಸಂಪೂರ್ಣವಾಗಿ ಕುಗ್ಗಿಸಿದೆ ಅಂತಲೇ ಹೇಳ್ಬೋದು. ದಿಲೀಪ್ ರಾಜ್ ಇಲ್ಲದೆ ನಿಮಿಷ ಪ್ರತಿದಿನ ಕೂಡ ಕಣ್ಣೀರಿಡುತ್ತಾ ಇದ್ದಾರೆ. ಇದೀಗ ಪತಿಯನ್ನು ಬಿಟ್ಟು ಇರಲಾರದೆ ದಿಲೀಪ್ ಅವರ ಸಮಾಧಿ ಮಳಿ ಬಂದು ಗೋಳಾಡಿ ಕಣ್ಣೀರಿಟ್ಟಿದ್ದಾರೆ ಪತ್ನಿ ಶ್ರೀವಿದ್ಯಾ. ಅಪ್ಪ, ಯಾಕೋ ಹೀಗೆ ಹೋದೆ, ನನ್ನ ಒಂಟಿಯಾಗಿ ಯಾಕೋ ಬಿಟ್ಟೋದೆ, ನಿನ್ನ ಬಿಟ್ಟಿರಲು ಆಗ್ತಾ ಇಲ್ಲ, ಪ್ಲೀಸ್ ಬಾರೋ, ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ ಅಂತ ಕಣ್ಣೀರಿಟ್ಟಿದ್ದಾರೆ ಪತ್ನಿ ಶ್ರೀವಿದ್ಯಾ. ಇನ್ನು ಶ್ರೀವಿದ್ಯಾ ಅವರ ದುಃಖ ನೋಡಿ ಇಡೀ ಕುಟುಂಬದವರು, ಮಕ್ಕಳು ಸಮಾಧಾನ ಪಡಿಸಿದ್ದಾರೆ. ದಿಲೀಪ್ ರಾಜ್ ಅವರನ್ನು ಕಳೆದುಕೊಂಡು ನೋವಿನಲ್ಲಿರುವ ವಿದ್ಯಾ ಅವರಿಗೆ ದೇವರು ಧೈರ್ಯ ನೀಡಲಿ ಎಂದು ನೆಟ್ಟಿಗರು ಕೇಳಿಕೊಳ್ಳುತ್ತಿದ್ದಾರೆ. ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.